ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಜೀರಿಗೆ ನೀರನ್ನ ಮಾಡ್ಕೊಂಡಿದ್ದೀನಿ. ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಜೀರಿಗೆ ನೀರು. ನಯನನ ಕುಡಿತೀನಿ ಅಂತಂದ್ಲು. ನಯನ, ನಮ್ಮ ಅಪ್ಪಾಜಿ, ಅಮ್ಮಂಗೆ 3 ಜನಕ್ಕೂ ಸೇರಿ ಟೀ ಮಾಡಿದ್ದೀನಿ. ಪಾತ್ರೆ ಎಲ್ಲ ಸ್ವಲ್ಪ ಕಪ್ಪು ಕಾಣಿಸ್ತಿರ್ಬೋದು ನಿಮಗೆ. ಅದು ಹೊಸ ಗ್ಯಾಸ್ ಅಲ್ವಾ, ಹಂಗಾಗಿ ಸ್ವಲ್ಪ ಜೋರಿದಾವು. ಮತ್ತು ಸ್ಟೀಲ್ ಪಾತ್ರೆ ಅದು ಬೇರೆ, ಹಂಗಾಗಿ ಮತ್ತದು ನಿನ್ನೆ ಹಾಲು ಕಾಯಿಸಿದ್ದು ಪಾತ್ರೆ, ಮತ್ತು ಬೇರೆ ಪಾತ್ರೆ ಇರಲಿಲ್ಲ ಇದು ಟೀ ಮಾಡೋಕ್ಕೆ. ಹಂಗಾಗಿ ನಾನೇನು ಮಾಡಿದೆ, ಅದೇ ಹಾಲಿನ ಪಾತ್ರೆಲೇ ಸ್ವಲ್ಪ ಟೀ ಪುಡಿ ಸಕ್ಕರೆ ಎಲ್ಲ ಹಾಕಿ ಅದಕ್ಕೇ ಮಾಡ್ಕೊಂಡಲ್ಲ. ಹಂಗಾಗಿ ಅದು ಹಾಲು ಕಾಯಿಸಿರೋದು ಅದು ಇದು ಎಲ್ಲ ಸೇರಿಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಕಪ್ಪಾಗ್ಬಿಟ್ಟೈತಿ. ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಜೀರಿಗೆ ನೀರು ಮಾಡ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಅವ್ರು ಇನ್ನೂ ಬಂದಿಲ್ಲ, ಮನೆ ಹತ್ರ ಹೋಗಿದ್ದಾರೆ, ಸೈಟ್ ಹತ್ರ. ನಾನು ಹೋಗಬೇಕು, ಇದಿಷ್ಟೆಲ್ಲ ಮುಗಿಸ್ಕೊಂಡು ಹೋದ್ರಾಯ್ತು ಅಂಥೇಳಿ ಸುಮ್ಮನಿದ್ದೀನಿ. ಬರೀ ಇವಾಗ ಜೀರಿಗೆ ನೀರು ಕುಡಿಯಮ್ಮ, ನನಗೆ ಹಾಕ್ಕೊಂಡಿದ್ದೀನಿ, ಅವ್ರಿಗೆ ಹಂಗೆ ಇಟ್ಟಿದ್ದೀನಿ. ಜೀರಿಗೆ ನೀರು ಕುಡಿದ್ಬಿಟ್ಟು ಸ್ವಲ್ಪ ಸೈಟ್ ಹತ್ರ ಹೋಗಿ ಬರಬೇಕು. ನಿನ್ನೆ RCC ಎಲ್ಲ ಹಾಕಿದ್ದಾರೆ ನೋಡಿರಿ, ಮತ್ತು ಹೋಗಿಲ್ಲ ತಿರ್ಗಾ. ನಾನು ನೈಟ್ ಬಂದವಳು ವಾಪಸ್ ಹೋಗಿರಲಿಲ್ಲ. ಬೆಳಗ್ಗೆ ಹೋಗಿದ್ದಾರೆ ನಮ್ಮ ಯಜಮಾನ್ರು, ಅವಾಗಲೇ ಹೋಗಿದ್ದಾರೆ. ಅದ್ರದ್ದೇನೋ ಇದು ಏನಂತೀರದು, ನಂಗೆ ಹೇಳೋಕ್ಕೆ ವಂಡಿ ಕಟ್ಟೋದಂತ ಹೇಳ್ತಾರೆ ನೋಡ್ರಿ, ನೀರು ನಿಲ್ಲಿಸ್ತೀವಲ್ಲ ಅದನ್ನು ವಂಡಿ ಕಟ್ಟಕ್ಕೆ ಬರ್ತೀನಿ ಅಂತ ಹೇಳಿದ್ರಂತೆ, ಅದಕ್ಕೆ ಹೋಗಿದ್ದಾರೆ. ಅಮ್ಮ ಊರಿಂದ ಬರಬೇಕಾದ್ರೆ ಬಾಳೆಹಣ್ಣು ಮತ್ತು ರೊಟ್ಟಿ ಮಾಡಿಸ್ಕೊಂಬರಕ್ಕೆ ಹೇಳಿದ್ದೆ. ಅಂದರೆ ನಾವು ಹೋಗಿ ಒಂದು 2 ದಿನ ಇರ್ತೀವಲ್ಲ, ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಬರಕ್ಕೆ ಹೇಳಿದ್ದೆ. ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತಂತೆ, ಅವ್ರು ಹಂಗಾಗಿ ನಿನ್ನೆನೇ ಬಂದರು. ಅದು ನಿನ್ನೆ ತೊಗೊಂಬಂದ್ರಲ್ಲ, ಸ್ವಲ್ಪ ಮೆತ್ತಗಿದ್ದು ಅಂತೇಳಿ ಹಾರಿಟ್ಟಿದ್ದೀನಿ. ಜೀರಿಗೆ ನೀರೆಲ್ಲ ಕುಡ್ಕೊಂಡು ಇವಾಗ ಸೈಟ್ ಹತ್ರ ಬಂದ್ವಿ, ನಾನು ಅಮ್ಮ ಇಬ್ಬರು. ನಿನ್ನೆ ಬಂದಿರಲಿಲ್ವಲ್ಲ, ಹಾಗಾಗಿ RCC ಹೆಂಗೆ ಆಯ್ತು ಅಂತೇಳಿ ನೋಡ್ಕೊಂಡು ಹೋದ್ರತ್ ಅಂತೇಳಿ ಬಂದ್ವಿ. ಜರ್ನಿ ಸ್ಟಾರ್ಟ್ ಆಯಿತು ನೋಡ್ರಿ. ನಿನ್ನೆ ಹಾಕ್ಯಾರ ಬಂದೆ. ಹತ್ತಕ್ಕೆ ಬತ್ತ ಅವು ಇನ್ನ ಇವು ಹಾಕ್ಯಾರಲ್ಲ, ನೀನು ಏಸ್ ಹಾಕ್ಲಿ. ಏಯಪ್ಪ ತಡಿ ಸಾಕ ರೀ. ಇದ್ರು ಇಷ್ಟೊಂದು ಇದಾವು ಕಬ್ಬಣಗಳು, ಆದ್ರೂ 4 ಇದಾವಲ್ಲ ಇವು. ಹಾಂ, ಅದು 4 ನಾವು ಇವಕ್ಕೆ ದೊಡ್ಡ ಹಾಕ್ಬೇಕಾಗಿತ್ತು. ಒಂದಿಷ್ಟು ಒಟ್ಟು ಸಮ ಹಾಕಿಬಿಟ್ರಲ್ಲ ಅಲ್ಲ. ಇವು ಅವಾಗೂ ಸಣ್ಣ ದಮ್ಮಿ ಹಂಗೆ ಏನು ಕೆಬ್ಬಣ ಏನು ಸಣ್ಣ ದಮ್ಮದು ಹೊಸ ಹಂಗೆ ಇರೋದು. ಅವ್ರು ಅಲ್ಲಿ ಅವ್ರು ಬಿಡು, ಅವ್ರದ್ದು ತೊಗೊಂಡು ಏನು ಮಾಡೋದು ನಮ್ದು ಹೇಳಿದೆ. ಏನಪ್ಪ ಕಾಯ್ಸಿ ಬರ್ತೀವಿ ಅಂತಾರೆ, ಇಷ್ಟು ಸಣ್ಣ ಹಾಕ್ತಾರೆ, ಒಂದು 4 ಹಂಗೆ ಹಾಕ್ಬೇಕಾ? ಇಲ್ಲ ಹಿಂಗೆ ಹಾಕಿ, ಇದೇ ಕರೆಕ್ಟ್. ಇಲ್ಲ ಯಾವ್ದು ಕರೆಕ್ಟ್? ಅಂತ ದಪ್ಪ ಹಾಕೋದು ಕರೆಕ್ಟಾ, ಸಣ್ಣ ದಪ್ಪ ಹಾಕೋದು ಕರೆಕ್ಟ್? ಮಳೆ ಬಂದು ಅಂದ್ರೆ ನಿಂತ್ಬಿಡ್ತಾವೆ ನೋಡು. ನಿಂತು ನಾಳೆ ಜಂಪ್ ಆಡೋದು ಚಲೋ ಮಾಡ್ಬಿಡ್ತಾವೆ. ಇದು ನಮ್ಮ ತಕ್ಕ ಬಾ, ನೀನು ಒಳ್ಳೊಳ್ಳೆ ಆ ಕಡೆಗೆ ಹೋಗು. ಈಗ ಇಲ್ಲೈತೆ ನೋಡಿ, ಇಲ್ಲಿ ಒಣಗೈತೆ ನೋಡಿ, ಇಲ್ಲಿ ಹೋಗ. ಅಲ್ಲ ನಾನು ನೀರು ಆತಾವ ನಾ ದೂರ ಸರಿತೀನಿ. ಅದೇ ಒಳ್ಳೆ ಪ್ಲಾಸ್ಟರ್ ಮಾಡ್ಕೋತಾರೆ ನೋಡು, ಮುಗೀತು. ಇದೇ ಪಿಕ್ಸನೇ ಈಗ. ತೆಗೆದಾಕ್ಲೇನು? ಅಲ್ಲ ಇದನ್ನು ಪೈಪ್ ಇಲ್ಲ, ಇಲ್ಲೆಲ್ಲ ಕೆಳಗೆ ಕಿತ್ತೈತೆ ನಾವು. ಮತ್ತೆ ಕೆಳಗೆ ಕಿತ್ತಿರ್ಬೇಕು. ಕರೆಂಟ್ ಹೋಗ್ಯಾವ ನೋಡಿ. ಐತಿ, ಕರೆಂಟಿನ ಐತಿ. ನಮ್ಮ ಮನೆ ಕಾಣುತ್ತಾನೆ ಎಲ್ಲರೂ ಇಲ್ಲಿ. ಹಾಂ ರೀ, ನಮ್ಮ ಮನೆ ಕಾಣಿಸುತ್ತೆ. ಎಲ್ಲಿ ಕಾಣುತ್ತೆ? ಯಾವ್ದಂತ ನಂಗೆ ಗೊತ್ತೇ ಆಗಲ್ಲ. ಕರೆಂಟ್ ಅದಾವ, ಅಲ್ಲೇ ಐತೆ ನೋಡಿ ಬಲ್ಬ್. ಅಲ್ಲೆಲ್ಲ ಕಾಣಿಸುತ್ತೆ, ನನಗೆ ಗೊತ್ತಾಗೋದು ನೋಡ್ರಿ.
ಅಲ್ಲೆಲ್ಲೇ ಐತೆ ಮನೆ ನಮ್ಮದು. ಫ್ರೆಂಡ್ಸ್ ಬ್ಯಾಕ್ ಊರಿಗೆ ಹೋಗಮ್ಮ. ಎಲ್ಲ ಕೆಲಸ ಮುಗೀತು, ಬಂದಿರೋಂಥದ್ದು ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಟಿದ್ವಿ. ಲಗೇಜ್ನ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ, ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀವಿ. ಆನಂದ್ರೆ ಅಡ್ಡಿಸ್ತೇನೆ, ಇದಾಗಲ್ಲ ಅದು ಕೈ. ಏನು ಮಾಡಿದ್ವಿ, ಹಿಂಗೆ ಹೋಯ್ ನಿಂಗೆ ಗಿಫ್ಟಿಂಗ್ ಸಾಕಷ್ಟೆ. ಇವಾಗ ಎಲ್ಲ ಬ್ಯಾಗ್ಗಳನ್ನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮಮ್ಮಿ ರೊಟ್ಟಿ ಮಾಡ್ಸ್ಕೊಂಡು ಬಂದಿದ್ರು ನೋಡ್ರಿ. ಮೊನ್ನೆನೇ ಹೇಳ್ಬೇಕಂತಂದೆ, ಅದು ಗದ್ದಲಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಬೆಳಗ್ಗೆ ಬಿಡಲ್ಲ ನೆಟ್ಟಿಗೆ. ನನ್ನೇ ಬೆಳಗ್ಗೆ ಬೆಳಲ್ವಾ? ಹ್ಞೂ, ಮತ್ತೆ ಇಲ್ಲೆಲ್ಲ ಕತ್ಲು ಕತ್ಲು ಅಂತಾರ, ತೀರಾ ಅಷ್ಟು ಹಂಗಿಲ್ಲ. ರೊಟ್ಟಿನ ಊರಿಗೆ ತೊಗೊಂಡು ಹೋಗ್ತೀನಿ ನೋಡ್ರಿ. ಈಗ ಇಲ್ಲೇ ಇದ್ದಾಗ ಬೇಕು ಅಂತೇಳಿ ತರಿಸಿದ್ದೆ, ಬಟ್ ಅವ್ರು ಸ್ವಲ್ಪ ಬರೋದು ಲೇಟ್ ಆಯಿತು. ನಾವು ಅರ್ಧಂಬರ್ಧ ಆಯಿತು, ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಊರಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಈ ಕಡೆ ಬೆಳಕು ಬಿಡ್ತೀನಿ ಮತ್ತು ಆಯ್ತಾ? ಹಾಂ ರೆಡಿ? ಹಾಂ ರೆಡಿ, ಆಲ್ಮೋಸ್ಟ್ ರೆಡಿ. ಸ್ವಲ್ಪ ಕಸ ಗುಡಿಸ್ತೀನಿ. ಕಡೆ ಸ್ವಲ್ಪ ಎಲ್ಲ ಹೊಸ ಆಗೈತೆ, ಮುಗಿದೈತಿ. ಯಾಕೆ ಕೊಡ್ತೀನಿ? ಬಡಿಸ್ತೀನಿ. ಇಲ್ಲ ಬ್ಯಾಗ್ ಬಿಡಿಸ್ತೀನಿ. ಈಗ ಇದು ಇವೊಂದು 4 ಬಳೆ ಇದ್ರಾಗ ಯುನಿಟಿ ಬ್ಯಾಗ್ನ ಇಟ್ಕೊಂಡೆ. ಎಲ್ಲ ಬ್ಯಾಗ್ ಪ್ಯಾಕ್ ಅದು. ಈ ಬಟ್ಟೆ ನಿಂಗೆ ಬೇಕಾ ಇಟ್ಕೊಂತೀವಿ. ತೊಗೊಂಬಿಡು. ತಗೊಂಡ ಬ್ಯಾಗ್ ಇಟ್ಕೊಂಡ್ಬಿಡು. ಮುಗಿತಲ್ಲ ನೋಡಿ. ಇಲ್ಲ ಏನ್ರ ಸ್ವಲ್ಪ ಏನಾರ ಅದಾವ ನೋಡ್ಕೋ. ಏನಿಲ್ಲ. ಬನ್ನಿಗಳು ಇಲ್ಲಿಲ್ಲ ಅಂತಿದ್ದೆ. ಈಗ ನಿಕ್ಕರ್ ಇಲ್ಲೊಂದು ಐತೆ ನೋಡಿ. ನನಗೆ ಜೋರು ಫಾಸ್ಟ್ ಆಗಲಿ. ಎಷ್ಟು ಹತ್ಕೋತ ಟೈಮು? ಓ, ನಿಂಬೆಹಣ್ಣು ಬೈಕ್ನೇ ಇರ್ಬೋದು. ಬೈಕ್ನೇ 4 ಮಲಿ ಒಂದೊಂದು ಸಾಂಗ್ ಬರ್ತೈತೆ ಹೊರಗೆ. ಇರಬೇಕಾ ಅಮ್ಮ, ಅದು ತೋರಿಸ್ಬೇಕಿಲ್ಲ. ಇಷ್ಟು ಕಸ ಬೆಳಿಗ್ಗೆ ಗುಡಿಸಿದ್ರೆ ಇಷ್ಟು ಕಸ ಇರುತ್ತೆ. ಮತ್ತೆ ತಡಿ, ಇನ್ನೊಂದು 5 ನಿಮಿಷ, ಮತ್ತೆ ಹಂಗೆ ಆಗುತ್ತೆ ಮನೆ. ಬರ್ತೈತೆ ಹಿಂದೆ ಕಿಟಕಿ ಓಪನ್ ಇರ್ತಾವಲ್ಲ ಯಾವಾಗಲೂ. ಬಡಿಬೇಕ್ರಿ. ತಂದಿನ್ರಿ ತಂದೇನ್ರಿ. ಬಡಿಬೇಕ್ರಿ. ಹೀಗೆ ಹೇಳ್ತೀರಿ, ಬ್ಯಾಗ್ ತೊಗೊಂಡೋಗಿ ಇಟ್ಟು ಬರ್ತೀನಿ ಅಂದೆಲ್ಲ. ಹೋಗ್ತೀನಿ ಕಸ ತೊಗೊಂಡು ಮರ ಇಲ್ಲಿಲ್ರಿ. ನಾವು ತಗೋತೀನಿ. ನೀವು ತೊಗೊಂಡಿರ್ತವ್ರಿ. ಒಂದು ನನ್ನ ಕೈಗೆ ಒಂದು, ನನ್ನ ಕೈಗೆ ಒಂದು ಬಿಡಂಗ ಉಳಿದು ಒಯ್ದು ಬಿಡಿ. ತಗೊಂಡು ಕಸ್ತಂಗ್ ಮರ ಒಳಗಿದ್ದಾಗೈತಿ, ಒಳಗೆ ಮುಗಿತಿಲ್ಲ. ಎಷ್ಟೊತ್ತು ಮಾಡ್ತೀನಿ? ನಂಗೆ ಇಲ್ಲೇ ಇರ್ಬೇಕಂತ. ಇಲ್ಲೇ ಇರ್ತೀಯಾ? ಇಲ್ಲೇ ಇರೋ ಹಂಗಾರೆ ನಾವು ಬರ್ತೀನಿ. ಎಲ್ಲಿಗೆ ಹೋಗ್ಬಿಡ್ತೀನಿ. ಹಾಸನ್ಗೆ. ನನ್ನ ಸ್ಲಿಪ್ಪರು ಸ್ಲಿಪ್ಪರ್ ಇಲ್ಲದ. ಹಿಂದಾಗಡೆ ಇಲ್ಲ, ಇನ್ನು ಬೈಕ್ ತೊಗೊಂಬಾ, ನಾವು ಹೋಗ್ತೀನಿ. ಮುಗಿತಾ? ಅಲ್ಲೇ ಮಾಡ್ಬೇಕು. ಅವ್ರನ್ನೆಲ್ಲ ಮಾತಾಡ್ಸಿದ್ದು ಮಾಡಿದ್ರೆ ಮಾಡ್ಬೋದು. ಫ್ರೆಂಡ್ಸ್ ಬರ್ರಿ, ಮತ್ತೆ ಮನೆ ಹತ್ರ ಬಂದ್ವಿ. ಈಗ ಮನೆ ನೋಡ್ಕೊಂಡು ಸೀದಾ ಊರಿಗೆ ಹೊರಡೋದು. ಇದು ಹೊಸ ಮನೆ, ಹಳೆ ಮನೆ. ಅವ್ರಿಗೆ ಗೊತ್ತಿಲ್ಲ ಹಳೆ ಮನೆ. ಬಿಸಿಲು ಒಳಗೆ ಹೋಗೋಣ. ಈಗ ನೀನು ಬೀಗದ ಕೈ ನಾನು ನಿನ್ನ ಕೈ ನಾ ಇಲ್ಲೇ ನಿನ್ನ ಕೈ ಅಂತ ಒಳಗೆ ಬರ್ತೀರಾ? ಹೋಗೋಣ ಮಾಡಿ. ಒಳಗೆ ಹೋಗ್ತೀನಿ ನೋಡಿ. ಇದಕ್ಕೆ ಏನಾಗುತ್ತೆ? ಅಲ್ಲಿ ನೋಡೋ ಮ್ಯಾಟ್ಲಿ ಹಂಗಲ್ಲ. ವಾ, ಮ್ಯಾಗ ಹತ್ತಬೇಕಲ್ಲ ಈಗ ರೀ. ಇವೆಲ್ಲ ಸಾಮಾನು ಇಲ್ಲೇ ಬಿಟ್ಟೋಗ್ಯಾರಲ್ಲ ಅಂತ ಕೇಳಿದೆ. ಹಿಂಗೆ 2 ದಿನಗಟ್ಟಲೆ 3 ದಿನಗಟ್ಟಲೆ ಬಿಡ್ತಾರನು? ಸೋಸ್ಬೇಕನಿಷ್ಟು ಇಲ್ಲಿ ತಟ್ಟಕ್ಕೆ. ಹಾಂ ಹಾಂ ಮಾಡ್ಯಾರ ಇದು ತೆಗ್ದಾರಮ್ಮ, ನಿನ್ನೆ ತೆಗ್ದಾರ ಅಂತ ಏನಿಲ್ಲ. ಓ, ವಂಡಿನೂ ಕಟ್ಟಾರ ನೋಡ್ರಿ. ಅಮ್ಮ ಚಪ್ಪಲಿ ಬಿಡ್ಲಾ? ಬೇಡವ, ಅಲ್ಲಿ ನೀರಾಗ ಹೋಗ್ತೀಯೇನು? ಈಗೇನು ಬೇಡ ನೀರಾಗೇನು. ಅಮ್ಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಓಡಾಡೋಕ್ಕೆ. ಚೆನ್ನಾಗಿರುತ್ತೆ. ಮತ್ತೆ ಯಾವುದು ಟಚ್ ಮಾಡೋಂಗಿಲ್ಲ. ನೀನೇ ಹೋಗಿ, ನಾವು ಹೋಗಲ್ಲ, ಬರಲ್ಲ. ನಾನು ಕಾಲು ತೊಳಿಸ್ಕೊಳಲ್ಲ, ಹೋಗಿ. ಆಮೇಲೆ ಚಳಿ ಆಗುತ್ತೆ. ನೀವು ಹೋಗಿ, ನಿನ್ನ ಶೂ ಏನಿದಾಗಲ್ಲ, ನೆನೆಯಲ್ಲ. ಶೂ 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 ಹಾಕೋಣಲ್ಲ.
ಅದಕ್ಕೆ ಅಷ್ಟು ಮುಣಗಷ್ಟು ನೀರಿಲ್ಲ ಅದು. ಅದಕ್ಕೇನು ಕಂಗೆ ಕಟ್ಟಿರಿ ಕಲಾಮಿಗೆ ಸರೋದರ ಸರಿ ನನಗೆ ಒಳ್ಳೆ ಕಾಲು ನೀರು ಮಾಡ್ಕೊಂಡು ಹೆಂಗೆ ಕುಂತಿದ್ದಿ. ಹಾಂ ಸರಿ ಹೋಗುತ್ತಾ. ನಿನ್ನೆಲ್ಲ ಮಡಿ ಕಟ್ಟಿರ್ ನೋಡ್ರಿ, ಮಡಿ ಕಟ್ಟಿ ನೀರು ಉಣ್ಸೋದು ಇವಾಗ ಇನ್ನೊಂದು 20 ದಿನ 25 ದಿನ ತನಕ ಏನೂ ಕೆಲಸ ಇಲ್ಲ. ಅದಕ್ಕೆ ಊರಿಗೆ ಹೊರಡೋಗೋದು ಊರಿಗೆ ಹೋಗೋದು ನೋಡ್ರಿ ಇವಾಗ. ನೈನ ನೋಡ ಆಟ ಎಲ್ಲ ನೈನಾ ಇದು ಲಾಸ್ಟಿಗೆ ಹಾಕೊಂಡಾರ ಸ್ವಲ್ಪ ಹಾಕ್ಯಾರ. ಅದೇ ಇದೇ ಥರನೇ ಇನ್ನೊಂದು ಸ್ವಲ್ಪ ಇದೆ ಎತ್ತರ ಹಿಂಗೆ ಮಾಡಿಕೊಂಡು ಹಿಂಗೊಂದು ಕಟ್ಟಬೇಕಾಗಿತ್ತು. ಇದು ದೊಡ್ಡ ಆಗ್ಯಾವ ಭಾಳ. ಇದು ನೋಡಿ ಆಲ್ರೆಡಿ ಅದು ಅಲ್ಲೆಲ್ಲ ನೀರು ಇದಾಗೈತೆ ನೋಡಿ, ಡ್ರೈ ಆಗೈತಿ. ಹಾಕಿ ಕಟ್ಟಿಸ್ತೀನಿ, ಅವ್ರಿಗೆ ಫೋನ್ ಮಾಡಿ ಹೇಳಿ ಇದೊಂದು ಲೈನು ಆಡಿ ಹೊಡೆಯಪ್ಪ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಇದು ಒಂದು ಪೂರ್ತಿ ಅದೊಂದು ಲೈನ್ ಹಂಗೆ ಉಳ್ಕೊಂಬಿಡುತ್ತೆ. ಈಗ ಅದು ಇದು ನೋಡಿ ಎಲ್ಲ ಕಡೆ ನೀರು ನಿಂತೈತಿ, ಅದೇ ಇವೆ ಇಷ್ಟೇ, ಇದು ಇಷ್ಟೇ ಮಾತ್ರ ನೀರು ಇದಾಗೈತಿ. ದೊಡ್ಡ ಆಗ್ಯಾವ ಕಾಲಮ್. ಸ್ಲ್ಯಾಬ್ ತೆಗೆದಿಂದ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಫುಲ್ ಇದಾಗೈತಿ. ಫುಲ್ ಇದಾಗೈತಂದ್ರೆ ಇದೇನು ಹಾಕ್ಯಲ್ಲ, ಅದೇನಿದು RCC ಅಲ್ಲ, ಇದನ್ನ ಕಂಬ RCC ಹಾಕ್ಯಾರ. ಈಗಂದ್ರೆ ಏನು ಕ್ಲಿಯರ್ ಕಾಣಿಸಲ್ಲ. ಫುಲ್ ಮುಗೀತು, ಒಂದು ಹಂತಕ್ಕೆ ಬಂತು ಮನೆ ಅನ್ನೋದು. ಖುಷಿ ಆಗುತ್ತೆ ತರಗೆ, ಖುಷಿ ಆಗುತ್ತೆ. ಎಲ್ಲ ತೆಗೆದಾದ್ಮೇಲೆ ನೋಡಿ ಹಾಲು ಎಷ್ಟು ಇಷ್ಟು ಚೆನ್ನಾಗಿ ಬಂತು. ಈಗ ನಾನು ನಿನ್ನೆ ನೋಡಿದ್ಮೇಲೆ ನನಗೆ ಅನಿಸ್ತು ಮಾಡೋದಕ್ಕೆ ಏನೋ ಮಾಡೋದೇ ಬೇಡ, ಹಂಗೆ ಬಿಟ್ಕೊಂಡ್ಬಿಡ ಅನಿಸ್ತು ನನಗೆ. ಸೋಫಾ ಬೇಕಾದ್ರೆ ನೀನು ಅಲ್ಲಿ ತನಕ ಬೇಕಾದ್ರೆ ಸೋಫಾ ಹಾಕೋಬೋದು. ಹೋಗಲ್ಲ ಅಷ್ಟೇ ಸಾಕು. ಅಲ್ಲ ಎಷ್ಟರ ಹಾಕೋಬೋದು, ಇಲ್ಲಿವರೆಗೂ ಹಾಕೋಬೋದು, ಇಲ್ಲಿವರೆಗೂ ಹಾಕೋಬೋದು. ಇಲ್ಲಿ ಇದು ಮಧ್ಯಾಹ್ನ ಒಂದು ಗೋಡೆ ಬರಬೇಕಾಗಿತ್ತು ಫ್ರೆಂಡ್ಸ್. ನಾವು ಇದನ್ನ ಗ್ಯಾಪ್ ಮಾಡ್ಕೊಂಡ್ವಿ. ಬಟ್ ನೋಡೋಣ ಈಗ ಇದು ಇರಬೇಕಾದ್ರೆ ಈಗೇನು ಅನಿಸ್ತಾ ಇಲ್ಲ ನಮ್ಗೆ. ಅಂದರೆ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಾ ಇದ್ವಿ. ನೋಡೋಣ ಇದೆಲ್ಲ ತೆಗೆದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇವೆಲ್ಲ ಇದ್ದಾಗ ಅಷ್ಟು ಕ್ಲಿಯರಿಟಿ ಗೊತ್ತಾಗಲ್ಲ. ಇದೆಲ್ಲ ತೆಗೆದಾದ್ಮೇಲೆ ನೋಡೋಣ. ತೀರಾ ದೊಡ್ಡದು ಅನಿಸ್ತು, ಏನಾರ ಒಂದು ಪಾರ್ಟಿಷನ್ ಮಾಡೋದಂದರೆ ಮಾಡೋಣ. ಪಾರ್ಟಿಷನ್ ಅಂತಂದರೆ ಇದು ಊಟದಲ್ಲೆಲ್ಲ ಬರ್ತಾವಲ್ರಿ, ಇಂಟೀರಿಯರ್ ಒಳಗೆ ಮಾಡಿದರೆ ಮಾಡೋಣ. ಇಲ್ಲ ಅಂದರೆ ಫುಲ್ ಹಂಗೆ ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆಮೇಲೆ ನಿಮ್ಮ ಸಜೆಷನ್ ಕೇಳ್ತೀನಿ ಹೆಂಗೆ ಮಾಡೋದಂತ ಹೇಳಿ. ಅವಾಗ ನಿಮ್ಗೆ ಯಾರಿಗಾರ ಒಂದು ಐಡಿಯಾ ಇತ್ತು ಅಂದರೆ ಕೇಳೋದಂತ್ರಿ. ನನಗೂ ಒಬ್ರಿಗಿಂತ ಇಬ್ಬರು ಜಾಣರು ಅಂತ ನಿಮಗೂ ಗೊತ್ತಿರುತ್ತೆ. ಮೇಲೆ ನೋಡಿರ್ತೀರಾ. ವೆಂಟಿಲೇಷನ್ ಸಕ್ಕ ದೊಡ್ಡದು ಚೆನ್ನಾಗಿ ಮೇಲೆ ವೆಂಟಿಲೇಟ್ರಿಗೆ. ಹಾಂ ಚೆನ್ನಾಗಿ ಅಲ್ಲಿನ ಸ್ವಲ್ಪ ದೊಡ್ಡದ, ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡದೇ ಆಗ್ಬೇಕಾಗಿತ್ತು ಅನ್ಸುತ್ತೆ. ಅದೊಂದು ಈ ರೂಮ್ನಾಗ ಒಂದು, ಅಲ್ಲಿನ ಸ್ವಲ್ಪ ಸಣ್ಣದಾಗಿರೋದು ಒಂಚೂರು ದೊಡ್ಡದಾಗಬೇಕಾಗಿತ್ತು. ಈಗ ಯಾವ ಅಕ್ಕಪಕ್ಕ ಮನೆಗಳಿರಲ್ಲ, ಮನೆ ಬೆಳಕಂತ ಅನ್ಸುತ್ತೆ. ಬರಲ್ಲ ಅಂದ್ರೆ ಒಂದು ಅರ್ಧ ಸೈಡ್ ಬಿಟ್ಟು ಅಷ್ಟೇ ಇರುತ್ತೆ ಒಂದು. ಇದು ಒಂಚೂರು ಕ್ಲೀನ್ ಮಾಡಬೇಕು. ಇನ್ನು ಯಾವ ಮಾಡ್ತಾರಲ್ಲ ಅದಾವಿನ ಕೆಲಸ ಅವರೇ ಕೆಲಸದವು. ಯಾವಾಗ ಯಾವಾಗ ಆಗ್ತಾವೋ ಯಾವಾಗ ಬಿಡ್ತಾವೋ. ಮಾಡತ್ತೆ ಅವರಲ್ಲಿ ಸುಮ್ಮನೆ. ಹಾಂ ಇನ್ನೊಂದು ಕೂಡ ಮಾಡಿದ್ವಿ. ಇನ್ನೇನು ಗ್ಯಾಸ್ ಕಟ್ಟಿಗೆ ಬಂತಂದು ಹಿಂಗೆ ಅಲ್ಲಿ ಹಾಕೋಕ್ಕಾಗುತ್ತೆ ಅಂತೇಳಿ ಮುಂಚೆನೇ ಪ್ಲ್ಯಾನ್ ಮಾಡಿ ಬಿಡಿಸ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಅಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಇನ್ನು ಮುಂದೆ ಪ್ಲ್ಯಾನ್ ಚೇಂಜ್ ಆಗ್ತಿರ್ತ ನೋಡ್ರಿ. ಹಂಗೇನೆ ಈಗಲೇ ಎಷ್ಟು ಬೇಕಷ್ಟು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ವಿ ನಾವು. ಇದು ಮುಂಚೆ ಇರೋ ಪ್ಲ್ಯಾನೇ ಬೇರೆ ಆಯಿತು. ಕಟ್ತಾ 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 2 ಪ್ಲ್ಯಾನ್ ಚೇಂಜ್ ಆಗ್ಯಾವು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಚೇಂಜ್ ಆಗ್ತಾವೋ ಗೊತ್ತಿಲ್ಲ. ಚೇಂಜ್ ಆದಂಗೆ ನಾವು ಚೇಂಜ್ ಮಾಡ್ಕೊತ ಹೋಗೋಣ. ನಾವು ಚೇಂಜ್ ಆಗ್ತಾ ಹೋಗೋದು. ಚೇಂಜ್ ಆಗ್ತಾ ಹೋಗ್ತೀವಿ. ಸದ್ಯಕ್ಕಂತೂ ಇಷ್ಟ ಆಗೈತಿ ರೂಮು. ಎಷ್ಟು ಚಿಕ್ಕದಂತ ಅನಿಸ್ತದೆ ಫಸ್ಟ್ ಒಂದು ಸ್ವಲ್ಪ ಚಿಕ್ಕದಂತ ಅನಿಸ್ತಿತ್ತು, ಸಕ್ಕ ದೊಡ್ಡದೈತಿ. ಈಗ ಸ್ವಲ್ಪ ದೊಡ್ಡದಂತ ಅನಿಸ್ತೈತಿ. ಇನ್ನು ಇವೆಲ್ಲ ತೆಗೆದ್ರೆ ಇನ್ನೂ ದೊಡ್ಡದಾಗಿ ಕಾಣಿಸ್ತೈತಿ. ಹೈ ಕ್ಲಾಸ್ ಐತಿ. ಇದೇ ಬಿಟ್ರೆ ಕೆಳಗೆ ಕಿಂಡಿ
ಇಟ್ಕೋತಾರೆ ಅದನ್ನು ಕ್ಲೋಸ್ ಮಾಡ್ಕೊತಾರೆ. ಕ್ಲೋಸ್ ಮಾಡ್ತಾರೆ. ಅಂದ್ರೆ ಅವರು ಅದು ತೊಗೊಂಡು ಕಾಲು ಇಡಕ್ಕೆ ಜಾಗ ಮಾಡ್ಕೊಂತಾರ ಅವರು. ಅದೇನು ಕಿಂಡಿ ಬಿಟ್ಟರು ಇಲ್ಲ ಜಾಗ ಕಾಲು ಇಡಕ್ಕೆ ಜಾಗ ಬೇಕಲ್ಲ, ಹಂಗಾಗಿ ಅದನ್ನ ತೊಗೊಂಡು ಜಾಗ ಮಾಡ್ಕೊಂತಾರ ಅವರು. ಇದನ್ನ ಉಲ್ಟಾ ಕೂಡಿ ಸರ್ ಕಿಟಕಿ ಹಾಕಿ ಅದು ಇಲ್ಲ ಅದು ಹಂಗೆ ಇರೋದು. ಹಿಂಗೆ ಒಳಗೆ ಬಾಕ್ಸ್ ಥರ. ಹೌದು, ಇದು ಜಡ್ಡಿ ಬಿಡಿಯಾಕ ಅದೊಂಥರ ಡಿಸೈನ್ ಅದು. ಜಡ್ಡಿ ಬಿಡಿಯಾಕ. ಅದೇ ಇದು ನಂಗೆ ಇದು ಇಷ್ಟ ಚಿಕ್ಕದಾಯ್ತು ನಂಗೆ ಅನಿಸ್ತು. ಸಾಕಷ್ಟೇ. ಅದು ವೆಂಟಿಲೇಟರ್ ಇರಬೇಕು ಅಂತಾನೆ ಮಾತಾಡಿ. ವೆಂಟಿಲೇಟರ್ ಇಡೋ ಉದ್ದೇಶ ನಾವು ಮಾತಾಡಿದ ಮಾತು ಎಕೋ ಬರಬಾರ್ದು, ಆಚೆಗೆ ಹೋಗಲಿ ಅಂತ. ಇದೆಲ್ಲ ಕ್ಲೋಸ್ ಮಾಡಿರ್ತೀವಿಲ್ಲ, ಸಾಮಾನು ಜಾಸ್ತಿ ಇರಲ್ಲ, ಫ್ರೀ ಆಗಿರ್ತೈತಲ್ಲ. ಅಲ್ಲ ಈಗ ಫ್ರೀ ನಾಳೆ ಸಾಮಾನು ಹಾಕಿದ್ರೆ ಎಲ್ಲ ಕ್ಲೋಸ್ ಆಗುತ್ತೆ. ಅಷ್ಟು ಏನೇ ಹಾಕಿದ್ರೆ ಅದು ಎಕೋ ಆಚೆಗೆ ಹೋಗೋದು, ಅದಕ್ಕೋಸ್ಕರ ವೆಂಟಿಲೇಷನ್ ಬರೋದು. ಇದನ್ನು ಕ್ಲೋಸ್ ಮಾಡಿರ್ತಿಲ್ಲ, ಇದೆಲ್ಲ ಗಾಳಿಗೆ ಬಿಟ್ಟರೆ ಅನ್ಕೊಂಡಿಲ್ಲ. ಏರ್ ಕಂಡೀಷನರ್ ಏರ್ ಕಂಡೀಷನಿಂಗ್ ಆಯಿತು, ಅದಕ್ಕೂ ಅದು ಎರಡರ ಉದ್ದೇಶ ಇದೆ. ಸ್ವಲ್ಪ ಯಾರು ಮಾಡ್ಕೊಳ್ಳೋರು ಪೂರ್ತಿ ಮರ ಒಣಗೋವರೆಗೂ ಬಿಟ್ಕೋಬೇಕು. ನಾವು ಸ್ವಲ್ಪ ಅರ್ಜೆಂಟ್ ಮಾಡಿ ಸ್ವಲ್ಪ ಹರಿಸಿ ಹೋಗ್ತೀವಿ. ಸ್ವಲ್ಪ ಕ್ರ್ಯಾಕ್ ಬರ್ತಾವೆ, ಏರ್ ಕ್ರ್ಯಾಕ್ ಬರ್ತಾವೆ ಮರ ಮಾಡೋದು. ನಾವು ಮಾಡಿರೋ ತಪ್ಪು ಮಾಡಬೇಡ್ರಿ, ಸ್ವಲ್ಪ ಟೈಮ್ ಕೊಟ್ಟು ಹಾಕೋರಿ ಕ್ಲೀನಾಗಿ. ಆರ್ಸಿಸಿ ಲೆವೆಲ್ ತನಕ ಅದೇ ಲೆವೆಲ್ಗೆ ಏನಾದ್ರು ವಿಂಡೋ ಬೇಕು. ಇಲ್ಲಿಂದ ಕಟ್ತೀವಿ. ಕಾಂಪೌಂಡ್ ಇತ್ತಲ್ಲ ಈಗ ಆ ಕಡೆ ಬರೋಲ್ಲ, ಅದು ಕಾಂಪೌಂಡ್ ಅದು ಆ ಕಡೆಗೆ ಬರುತ್ತೆ. ಕಾಲಮಿಂದ ಸಾಕು. ಇಲ್ಲ ಪೂರ್ತಿ ಹೋಗುತ್ತೆ. ಚೆಂದ ಕಾಣಿಸಂಗಿಲ್ಲ. ಮತ್ತೆ ಯಾಕೆ ಕಾಲಮ್ ಸಿಗುತ್ತಲ್ಲ, ಇಲ್ಲಿ ಓಪನ್ ಬಿಟ್ಕೊಂಡ್ರೆ ಚೆಂದ ಕಾಣಿಸಂಗಿಲ್ಲ. ಇಲ್ಲ ಓಪನ್ ಬಿಡು, ಓಪನ್ ಅಂದರೆ ಈ ಕಾಲಮ್ ಐತಲ್ಲ, ಈ ಕಾಲಮ್ವರೆಗೂ 4 ಹೈಟ್ ಬರ್ತೈತಿ. ಇಷ್ಟು ತೊಗೊಂಡು ಇಲ್ಲಿವರೆಗೂ ಇಲ್ಲ ಅಂದ್ರೆ ಅದು ಒಂದನ್ನು ಮಾತ್ರ ಅಷ್ಟು ಬರ್ತೈತಿ. ಗೇಟ್ ಕೂಡ ಬಾಕಿದೆಲ್ಲ ಇಷ್ಟು ಕವರ್ ಆಗುತ್ತೆ. ಪೂರ್ತಿ ಕಂಪೌಂಡ್ ಲೆವೆಲಿಗೆ ಕಂಪೌಂಡ್ ಹಾಕೊಂಡು ಓಪನ್ ತೊಗೊಂಡ್ಬಿಡ. ಓಪನ್ ಎಲ್ಲಿ ಬಂದಿಪ್ಪಿ? ಇಲ್ಲಿ ಬಂದೆ ಸಡನ್ನಾಗಿ. ಆಯ್ತಾ? ರೆಡಿ ಮಾಡಿದೆ. ರೆಡಿ ಮಾಡಿದ್ವಿ. ಕೈಕಾಲು ತೊಗೋಬೇಕಿತ್ತು ಚಚ್ಚ ಬಂದಿಟ್ಟು ನೋಡೋದು ಬಿಡಿಸೋದು. ಹೌದಾ? ನೋಡಲ್ಲಿ ಅಲ್ಲಿ ಒದ್ದಾಡಿದಲ್ಲಿ ಹೆಂಗೆ ಬೇಕಂಗೆ. ಮಿಷಿನ್ ಹಾಳಾಯ್ತು ನೋಡ್ರಿ ಒಂಚೂರು, ಯಾಕೆ ಏರ್ಲಿಲ್ಲ ಅದು ಅಲ್ಲಿ. ಅದು ಆ ಕಡೆ ಈ ಕಡೆ ಎಳ್ದಾಡ್ಬಿಟ್ರು ಅವ್ರು ಹುಡುಗರು, ನೀರು ಹೊಡ್ಯಾಕೆ ಬಂದವರು. ಹಂಗಾಗಿ ಅದು ಮಿಷಿನ್ ಅದು ಪೈಪ್ ಕಟ್ ಆಗ್ಬಿಟ್ಟಿತ್ತು. ಇಲ್ಲಿ ಏರ್ ತೊಗೊಳಕತ್ತಿತ್ತು. ಅದು ಏರ್ ತೊಗೊಂಡು ಮ್ಯಾಗ ಹತ್ತೋಲಾಗಿದ್ದು ನೀರು. ಮತ್ತು ಅದನ್ನು ಪೈಪ್ ಕಟ್ ಮಾಡಿ ಎಲ್ತನ ಕಟ್ಟಾಗಿತ್ತು ನೋಡ್ರಿ. ಆ ಪೈಪ್ ತೆಗೆದೋಗೋದು ಮತ್ತು ಬೇರೆ ಪೈಪ್ ಜೋಡಿಸಿ ಹಾಕಿದ್ರಾಗನೇ ಇಷ್ಟೊತ್ತಾಗೇ ಬಿಡ್ತು ಟೈಮು. ಅದಕ್ಕೆ ಒಂದು ಅರ್ಧ ಗಂಟೆ ಹೋಯ್ತು. ನಲ್ವೇನೇನು ಯಾಕೆ ಅರ್ಧ ಗಂಟೆ ಯಾಕೆ ಹೆಚ್ಚು ಬೇಕು? ಎಷ್ಟು 10:30ಗೆ ಬಂದ್ವಿ ನಾವು. ಮಿಷಿನ್ ಅಲ್ಲಿ ಐತೆ ನೋಡ್ರಿ, ಇಲ್ಲಿ ಕಾಣಿಸುತ್ತೆ ಇಲ್ಲಿ ನಿಮಗೆ ಅಲ್ಲಿ. ಅಮ್ಮ 10:30 ಕರೆಕ್ಟಾಗಿ ಮನೆ ಬಲ್ಲಿ ಬಂದೀವಿ. ಈಗ ಎಷ್ಟಾಯ್ತು? 12 ಗಂಟೆ ಆಯ್ತು ನೋಡ್ರಿ ಟೈಮ್. ಅಂದರೆ ಸ್ವಲ್ಪ ನೋಡಕ್ಕೆ ಹೋಗಿ ತೊಳ್ಕೊಂಡ್ರೆ ಅಲ್ಲೆಲ್ಲ ಧೂಳು ಬರೀ ಸಿಮೆಂಟ್ ಹರತೈತಿ. ಮುಗಿತಾ? ಇಲ್ಲೆಲ್ಲ ಫಿಲ್ಟರ್ ನೀರು ಅದ ಏನು? ಫಿಲ್ಟರ್ ನೀರು ಇಲ್ಲ, ಕ್ಯಾನೇ ಇಲ್ಲ. ಅದು ಇರೋದೊಂದು ದೊಡ್ಡ ಕ್ಯಾನ್ ತೊಗೊಂಡೋಗಿ ಇದು ಮಾಡಿ ಇಟ್ಬಿಟ್ಟು ಏನು ವೇಸ್ಟ್ ಮಾಡ್ಬೋದು. ಎಲ್ಲಿ ಹೋಗಿದೆ ನಾವು? ತೊಗೊಂಡು ನಡೀತಾರೆ. ಅಲ್ಲ ಎಷ್ಟು ಬಾಟ್ಲಿ ಅಂತ ತೊಗೋತಿದ್ದೆ ತೊಗೊಂಡ್ರೆ ಮತ್ತೆ ಈಗ ಅಲ್ಲ ಬಾಟ್ಲಿ ಇರ್ಲಕ್ಕೆ ನೀರು ತುಂಬ್ಕೊಳ್ಳಿಲ್ಲ ನನಗೆ. ಬಾಟ್ಲಿ ಬೇಕಿಲ್ಲ? ಇದು ತೊಗೊಂಡೋಗ್ಬೇಕಿಲ್ಲ. 1 ಲೀಟ್ರ್. ಎಲ್ಲಿ 1 ಲೀಟ್ರದ? 2 ತುಂಬ್ಕೋಬೇಕಿಲ್ಲ ಸದ್ಯಕ್ಕೆ. ಎಲ್ಲಿದ? ಇಲ್ಲ ತಡಿ, ಇಲ್ಲೊಂದಿತ್ತು, ಅಲ್ಲೊಂದಿತ್ತು, ಆ ಕಡೆ ಒಂದು ಹೊಸ ಒಯ್ದು ಮನ್ಯಾಗ ಇಟ್ಟಿವಿ. ಅಲ್ಲೇದೋ ಮನ್ಯಾಗ ಮತ್ತೆ ಇದ್ದು ಮನೆಗೆ ಇದು ತುಂಬ್ಕೊಂಬರ್ಬೇಕು. ಅಲ್ಲಿ ನೆನಪು ಮಾಡಲಿಲ್ಲ ಯಾರು ಮನ್ಯಾಗ. ಯಾರು ನೆನಪು ಮಾಡ್ಬೇಕಪ್ಪ?